ಮಂಗಳೂರಿನ ಶಿಕ್ಷಣ ಸಂಸ್ಥೆಗಳಲ್ಲಿ ನಿಲ್ತಾ ಇಲ್ಲ ಧರ್ಮ ಸಂಘರ್ಷ. ಮಂಗಳೂರಿನಲ್ಲಿ ಶಿಕ್ಷಕಿಯ ಧರ್ಮ ಅವಹೇಳನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೋರಾಟಗಳು ಮತ್ತೆ ಜಾಸ್ತಿ ಆಗ್ತಾ ಇದ್ದಾವೆ. ಅದರಲ್ಲೂ ಕರಾವಳಿ ಭಾಗದಲ್ಲಿ ಇದು ಬಹಳ ಸದ್ದು ಮಾಡಿತ್ತು ಪ್ರಕರಣ. ಖಾಸಗಿ ಶಾಲಾ ಶಿಕ್ಷಕಿಯೊಬ್ಬಳು ರಾಮನ ಕುರಿತು ಅವಹೇಳನ ಮಾಡಿದ್ದಾಳೆ ಅನ್ನುವಂಥ ಕಾರಣಕ್ಕೆ ಹೋರಾಟಗಳು ನಡೆದವು. ಶರಣ್ ಪಂಪೆಲ್ ವಿರುದ್ಧ ಎಫ್ಐಆರ್ ಖಂಡಿಸಿ ಪ್ರತಿಭಟನೆಗೆ ತಯಾರಿ ಮಾಡಿಕೊಂಡಿದ್ದಾರೆ. ಇವತ್ತು ವಿಎಚ್ಪಿ ಹಾಗೆ ಬಜರಂಗ ದಳದಿಂದ ಬೃಹತ್ ಪ್ರತಿಭಟನೆ ನಡೆಯಲಿದೆ. ಮಂಗಳೂರಿನ ತಾಲೂಕು ಕಚೇರಿ ಮುಂಭಾಗ ಹೋರಾಟಕ್ಕೆ ಸಜ್ಜಾಗಿದ್ದಾವೆ ಹಿಂದೂ ಸಂಘಟನೆಗಳು. ಬೆಳಗ್ಗೆ 10:30ಕ್ಕೆ ಹಿಂದೂ ಸಂಘಟನೆಗಳಿಂದ ಪ್ರೊಟೆಸ್ಟ್ ನಡೆಯಲಿದೆ. ಹಿಂದೂ ಹೋರಾಟಗಾರ ಪಂಪೆಲ್ ಅವರ ವಿರುದ್ಧ ಎಫ್ಐಆರ್ ಖಂಡಿಸಿ ಹೋರಾಟ ನಡೆಯುತ್ತೆ ಇವತ್ತು ತಾಲೂಕು ಕಚೇರಿಯ ಮುಂಭಾಗ. ಅವತ್ತು ನಾವು ಗಮನಿಸಿದ್ವಿ, ಕೋಟ್ಯಾನ್ ಆಗಿರ್ಬೋದು, ಶೆಟ್ಟಿ ಆಗಿರ್ಬೋದು, ಶಾಸಕರೇನಿದ್ದಾರೆ ಅವರ ವಿರುದ್ಧವೂ ಕೂಡ ಎಫ್ಐಆರ್ ದಾಖಲಾಗಿತ್ತು. ದೂರು ಬಂದಂಥ ಹಿನ್ನೆಲೆಯಲ್ಲಿ ಅದನ್ನು ಖಂಡಿಸಿ ಕೂಡ ಸಾಕಷ್ಟು ರೀತಿ ಆಕ್ಷೇಪಗಳು ಬಂದಿತ್ತು. ಸರ್ಕಾರದ ಮೇಲೂ ಕೂಡ ಬಿಜೆಪಿಯ ಶಾಸಕರು ಮುಗಿಬಿದ್ದಿದ್ರು. ಸದನದಲ್ಲೂ ಕೂಡ ಚರ್ಚೆ ಆಯಿತು. ಈಗ ಕರಾವಳಿ ಭಾಗದಲ್ಲಿ ಹೋರಾಟಕ್ಕೆ ತಯಾರಿ ಆಗ್ತಾ ಇದೆ. 10:30ಕ್ಕೆ ಹಿಂದೂ ಸಂಘಟನೆಗಳಿಂದ ದೊಡ್ಡ ಮಟ್ಟದ ಪ್ರತಿಭಟನೆ. ನೋಡಿ, ಧರ್ಮ ಸಂಘರ್ಷ ಕರಾವಳಿ ಭಾಗದಲ್ಲಿ ಅದು ಒಮ್ಮೆ ಹೊತ್ಕೊಳ್ತು ಅಂತ ಹೇಳಿದ್ರೆ ಬಹಳ ದಿನ ಬೇಕು, ಅದು ಸ್ವಲ್ಪ ಕಾವು ಆರಬೇಕು ಅಂತ ಹೇಳಿದ್ರೆ. ಶರಣ್ನ ಪಂಪೆಲ್ ವಿರುದ್ಧ ಎಫ್ಐಆರ್ ಏನಾಗಿದೆ ಈಗ ಅದನ್ನು ಖಂಡಿಸಿ. ಯಾಕಂತ ಹೇಳಿದ್ರೆ ಆ ಘಟನೆ ಆದಂಥ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಜನ ಇದ್ರು ಅಥವಾ ಇರಲಿಲ್ಲ, ಈ ರೀತಿಯಾಗಿ ವಾದವನ್ನು ಮಾಡ್ತಾ ಇದ್ದಾರೆ. ಅಂದರೆ ಅಲ್ಲಿ ಸ್ಥಳೀಯ ಶಾಸಕರನ್ನ ಹೊರತುಪಡಿಸಿದ್ರೆ ಬೇರೆ ಯಾರೂ ಕೂಡ ಇರಲಿಲ್ಲ. ಇವ್ರ ಮೇಲೆ ಯಾಕೆ ಎಫ್ಐಆರ್ನ ಹಾಕಿದ್ದಾರೆ? ಆ ಪ್ರಕರಣಕ್ಕೂ ಇವ್ರಿಗೂ ಸಂಬಂಧ ಇಲ್ಲ, ಈ ರೀತಿಯಾದಂಥ ಒಂದು ಆರೋಪವನ್ನು ಮಾಡಿದ್ರು. ಇವತ್ತು ವಿಎಚ್ಪಿ ಮತ್ತು ಬಜರಂಗ ದಳದಿಂದ ಬೃಹತ್ ಪ್ರತಿಭಟನೆ ನಡೆಯಲಿದೆ. ನಮಗೆಲ್ಲರಿಗೂ ಗೊತ್ತಿದೆ, ಸಂತ ಜೆರೋಸಾ ಶಾಲೆಯಲ್ಲಿ ಶಿಕ್ಷಕಿ ಸಿಸ್ಟರ್ ಪ್ರಭಾರ್ ಅವರು ಶ್ರೀರಾಮದೇವರ ಬಗ್ಗೆ ಹಿಂದೂ ಭಾವನೆಗಳಿಗೆ ಧಕ್ಕೆ ತರುವಂಥ ಕೆಲಸವನ್ನು ಮಾಡಿದ್ದು. ಇದರ ವಿರುದ್ಧ ನಾವು 19ನೇ ಫೆಬ್ರವರಿ ಸೋಮವಾರ ಮಂಗಳೂರು ನಗರ ವ್ಯಾಪ್ತಿಯ ಪೊಲೀಸ್ ಠಾಣೆಗಳ ಎದುರು ಜೈ ಶ್ರೀರಾಮ್ ಎನ್ನುವುದಕ್ಕಾಗಿ ಕೇಸನ್ನು ಇವತ್ತು ಈ ಹಿಂದೂ ವಿರೋಧಿ ಸರ್ಕಾರ ಕೇಸ್ ದಾಖಲೆ ಮಾಡಿದೆ. ಎಲ್ಲ ಹಿಂದೂ ಸಮಾಜದ ಬಂಧುಗಳು ವಿಶ್ವ ಹಿಂದೂ ಪರಿಷತ್ತಿನ ನೇತೃತ್ವದಲ್ಲಿ ಪೊಲೀಸ್ ಠಾಣೆಯ ಎದುರುಗಡೆ ಜೈ ಶ್ರೀರಾಮ್ ಘೋಷಣೆಯೊಂದಿಗೆ ಬೆಳಗಿನ ಸಮಯ ನಾವು ಹರತಾಳವನ್ನು ಮಾಡಲಿಕ್ಕಿದ್ದೇವೆ. ನಮಗೆಲ್ಲರಿಗೂ ಗೊತ್ತಿದೆ, ಸಂತ ಜೆರೋಸಾ ಶಾಲೆಯ ಸಿಸ್ಟರ್ ಪ್ರಭಾ ಇವರು ನಮ್ಮ ಆರಾಧ್ಯ ದೈವ. ಈಗಾಗಲೇ ಜಗತ್ತಿನ ಹಿಂದೂಗಳ ಪವಿತ್ರವಾದಂಥ ಕ್ಷೇತ್ರ ಅಯೋಧ್ಯೆಯಲ್ಲಿ ಶ್ರೀರಾಮನ ಜನ್ಮಸ್ಥಾನದಲ್ಲಿ ರಾಮನ ಪ್ರಾಣ ಪ್ರತಿಷ್ಠೆ ಆದ ಸಂದರ್ಭದಲ್ಲಿಯೂ ಕೂಡ ಈ ಸಿಸ್ಟರ್ ರಾಮನ ಬಗ್ಗೆ ಅವಹೇಳನವನ್ನು ಮಾಡಿದ್ರಂತೆ. ಇದನ್ನು ಆ ಶಾಲೆಯ ಮಕ್ಕಳೇ ನಮ್ಮ ಮುಂದುಗಡೆ ಬಂದು ಹೇಳಿದರು. ಮೊನ್ನೆ ಮಾಧ್ಯಮದ ಮುಂದುಗಡೆ ಕೂಡ ಬಂದಿದೆ ಹೇಳಿದ್ರು. ಅಷ್ಟು ಮಾತ್ರ ಅಲ್ಲ, ಪಾಠವನ್ನು ಮಾಡುವಾಗ ನಮ್ಮ ನಾಗದೇವರ ಬಗ್ಗೆ, ಕೊರಗಜ್ಜನ ಬಗ್ಗೆ ಅವಹೇಳನವನ್ನು ಮಾಡಿ, ಅಷ್ಟು ಮಾತ್ರ ಅಲ್ಲ, ನಿಮ್ಮ ಹಿಂದೂಗಳ ಮೂಲ ಯಾವುದು ಎನ್ನುವಂಥ ಪ್ರಶ್ನೆಯನ್ನ ಆ ಚಿಕ್ಕ ಚಿಕ್ಕ 6ನೇ 7ನೇ ಕ್ಲಾಸಿನ ತರಗತಿಯಲ್ಲಿ ಪಾಠ ಮಾಡುವಾಗ ಹಿಂದೂ ಮಕ್ಕಳಲ್ಲಿ ಪ್ರಶ್ನೆಯನ್ನು ಮಾಡಿ ನಮ್ಮ ಧರ್ಮ ನಿಂದನೆಯನ್ನು ಮಾಡಿದ್ದಾರೆ. ಈಗಾಗಲೇ ನಮಗೆಲ್ಲರಿಗೂ ಗೊತ್ತಿದೆ, ಸಂತ ಜೆರೋಸಾ